ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಹತ್ತಿ ಖರೀದಿ ಕೇಂದ್ರಕ್ಕೆ ಶಾಸಕರು ಅಂಪಯ್ಯ ನಾಯಕ್ ಚಾಲನೆ. ಮೌಳಿನಗರದ ಆಟು ನಗರದಲ್ಲಿರುವ ಶ್ರೀ ಶೈಲಜಾ ಇಂಡಸ್ಟ್ರೀಸ್ನಲ್ಲಿ ಭಾರತೀಯ ಹತ್ತಿ ನಿಗಮ ನಿಯಮಿತ ಹುಬ್ಬಳ್ಳಿ ಶಾಖೆ ವತಿಯಿಂದ ಮಾನ್ವಿ ತಾಲೂಕಿನ ರೈತರಿಗಾಗಿ ಪ್ರಾರಂಭಿಸಲಾದ ನೂತನ ಹತ್ತಿ ಖರೀದಿ ಕೇಂದ್ರವನ್ನು ಶಾಸಕರು ಅಂಪಯ್ಯ ನಾಯಕ್ ರೈತರ ಹತ್ತಿ ತುಂಬಿದ ಟ್ರ್ಯಾಕ್ಟರ್ಗೆ ಪೂಜೆ ಸಲ್ಲಿಸುವುದರ ಮೂಲಕ ಖರೀದಿ ಕೇಂದ್ರಕ್ಕೆ ಚಾಲನೆಯನ್ನು ಸೋಮವಾರ ನೀಡಿದರು. ನಂತರ ಉದ್ದೇಶಿಸಿ ಮಾತನಾಡಿದ ಶಾಸಕರು, ಹತ್ತಿಯನ್ನು ಬೆಳೆದ ರೈತರು ಅತಿವೃಷ್ಟಿಯಿಂದಾಗಿ ಹತ್ತಿ ಬೆಳೆಯಿಂದ ತೀವ್ರ ಬೆಳೆ ಹಾನಿಯಾಗಿದೆ. ಈ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ರೈತರ ಹತ್ತಿಗೆ ಉತ್ತಮ ಮಾರುಕಟ್ಟೆ ಬೆಲೆ ದೊರೆಯದೆ ನಷ್ಟ ಅನುಭವಿಸುತ್ತಿರುವುದರಿಂದ ರೈತರ ಅನುಕೂಲಕ್ಕಾಗಿ ಸಚಿವರು ಎನ್.ಎಸ್. ಬೋಸರಾಜ್ ಅವರೊಂದಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರ ಫಲವಾಗಿ ಹತ್ತಿ ಖರೀದಿ ಕೇಂದ್ರವನ್ನು ತೆರೆಯಲಾಗಿದೆ. ತಾಲೂಕಿನಲ್ಲಿ 30,000 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಹತ್ತಿಯನ್ನು ಬೆಳೆದಿದ್ದಾರೆ. ಇದುವರೆಗೆ 3,140 ರೈತರು ಇದುವರೆಗೆ ಹತ್ತಿ ಮಾರುವುದಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ. ತಾಲೂಕಿನಲ್ಲಿ ಅಧಿಕಾರಿಗಳು ಹೆಚ್ಚಿನ ಪ್ರಚಾರವನ್ನು ನೀಡುವ ಮೂಲಕ ನಿಗದಿತ ಸಮಯದಲ್ಲಿ ಇನ್ನೂ ಹೆಚ್ಚು ರೈತರು ನೋಂದಣಿ ಮಾಡಿಕೊಳ್ಳುವಂತೆ ಮನವಿಯನ್ನ ಮಾಡಿಕೊಂಡರು. ಅದೇ ರೀತಿ ರೈತರಿಂದ ಹತ್ತಿ ಖರೀದಿ ನಡೆದ 3 ದಿನಗಳ ಒಳಗಾಗಿ ರೈತರ ಖಾತೆಗೆ ಹಣವನ್ನು ಜಮಾ ಮಾಡುವುದಕ್ಕೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಇವತ್ತು ಸಿಸಿ ಕೇಂದ್ರದವರು ಈ ಒಂದು ಹತ್ತಿ ಖರೀದಿ ಪ್ರಥಮವಾಗಿ ಮಾನ್ವಿ ತಾಲೂಕು ಅಲ್ಲದೆ ಇಡೀ ಸ್ಟೇಟ್ನಲ್ಲಿ ಮತ್ತು ಇಡೀ ಜಿಲ್ಲಾ ಯಾವುದಾದ್ರೂ ತಾಲೂಕುಗಳಲ್ಲಿದ್ದರೆ ಅದು ಮಾನ್ವಿ ತಾಲೂಕಿನಲ್ಲಿ ಇವತ್ತಿನ ಪ್ರಾರಂಭ ಆಗಿರಬೇಕಾಗಿ ನಾನು ಇವತ್ತು ನಮ್ಮ ಸರ್ಕಾರಕ್ಕೆ ನಾನು ಧನ್ಯವಾದಗಳು ಹೇಳ್ತೇನೆ. ಇದು ಮೊನ್ನೆ ನಮ್ಮ ರಾಜ್ಯ ಸಚಿವರಾದಂಥ ಎನ್.ಎಸ್. ಬೋಸರಾಜವರು ಈ ಒಂದು ರೈತರು ಒಂದು ಕೇಂದ್ರ ತೆರೆದರೆ ನಮಗೆ ಭಾಳ ಉತ್ತಮ ಅಂತಕ್ಕಂಥ ಮಾತು 2-3 ವರ್ಷ ಮುಂದೆ ಭಾಳ ರೀತಿಯಿಂದ ಇದ್ದು ಡಿ ಸಿ ಅವ್ರ ಜೊತೆಗೆ ಎ ಸಿ ಅವ್ರ ಜೊತೆಗೆ ಕಾಟನ್ದವ್ರ ಜೊತೆಗೆ ಮಾತಾಡಿ ಆದಷ್ಟು ಬೇಗ ಇವತ್ತು ನಾಳೆವರೆಗೆ ನೀವು ಕೇಂದ್ರ ತೆರಿಬೇಕು ಅಂತಕ್ಕಂಥ ಮಾತು ಹೇಳಿದ್ದರು. ಅದೇ ಪ್ರಕಾರ ಇವತ್ತು ಇಡೀ ರಾಜ್ಯಕ್ಕಿಂತ ಮೊದಲೇ ಸಲ ಇವತ್ತು ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕುಗಳಲ್ಲಿ ಇವತ್ತು ಮಾನವಿ ಇವತ್ತು ಕೃಷಿ ಕೇಂದ್ರದವರು ಹತ್ತಿ ಖರೀದಿ ಮಾಡಿದ್ದು ನೋಡಿದಾಗ ಭಾಳ ರೈತರಿಗೆ ಒಂದು ಉತ್ತಮವಾದ ಲವಲವಿಕೆಯನ್ನು ಕಳೆ ಬಂದಿದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಲೆಕ್ಕನಾಯ್ತಬಹುದು. ಹೀಗಾಗಿ ಇನ್ನೊಂದು ಮತ್ತೊಂದು ಈಗಾಗಲೇ ಅವರು ಹೇಳಿದರು, ಇವತ್ತು ಸ್ವಚ್ಛವಾದ ರೀತಿಯಲ್ಲಿ ಮಾಲು ಬಂದಾಗ ಅದು ಏನಪ್ಪ ಅಂದರೆ ನಮ್ಮ 8,110 ರೂಪಾಯಿ ಕ್ವಿಂಟಲ್ಗೆ ನಾವೇನಪ್ಪ ಅಂತಂದರೆ ಖರೀದಿ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದು ಆದಷ್ಟು ಮಟ್ಟಿಗೆ ನಮ್ಮ ರೈತರು ಕಳಪೆ ಮಾಲು ತರಲಾರದ ಮನೆಯಲ್ಲೇ ಸ್ವಚ್ಛ ಮಾಡ್ತಾರೆ. ಚಾಟಿಗೆ ಇಟ್ಕೊಂಡು ಕೊಯ್ಲಾರ್ದಂಗೆ ತೋರಿಸಲಾರ್ದಂಗೆ ಆ ಮಾಲು ತಂದರೆ ತಾವು ಓಪನ್ ಮಾರ್ಕೆಟಿಗೆ ಮತ್ತು ಸಿ ಅವರು ಖರೀದಿ ಮಾಡಿರೋದಕ್ಕೆ 100-200 ರೂಪಾಯಿ ಹೆಚ್ಚು ಕಮ್ಮಿ ಲಾಭ ನಮಗೆ ಸಿಗುತ್ತದೆ ಅಂತಕ್ಕಂಥ ಮಾತು ಹೇಳ್ತೇನೆ. ಮತ್ತು ಅದರ ಜೊತೆಗೆ ಇವತ್ತೇನಪ್ಪ ಅಂದರೆ ಪೇಮೆಂಟ್ ಎಷ್ಟು ದಿವಸ ಕೊಡ್ತಾರೆ ಅಂತಕ್ಕಂಥದ್ದು ಅಂತ ಅವರು ಪೇಮೆಂಟು ನೀವು ಖರೀದಾದ ತಕ್ಷಣ 1 ದಿವಸ 2 ದಿವಸ 3ನೇ ದಿವಸಕ್ಕೆ ಪೇಮೆಂಟ್ ಮಾಡಲೇಬೇಕು. ಅವ್ರಿಗೆ 3 ದಿವಸ 1, 2, 3 3ಕ್ಕೆ ಏನಪ್ಪ ಅಂತಂದರೆ 3ನೇ ದಿವಸ ಅವರು ಮಾಡಿದಂಥ ಮಾಲಿಗೆ ಅವರು ಏನಪ್ಪ ಅಂತಂದ್ರೆ ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಎಲ್ಲ ರೈತರಿಗೆ ನಾನು ತಿಳಿ ಮತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಹಗಲು ರಾತ್ರಿ ಮಳೆ ಇದರಲ್ಲಿ ಇವತ್ತು ಹತ್ತಿ. ಈ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿ ರಂಗನಾಥ್ ದೇಸಾಯಿ, ಭಾರತೀಯ ಹತ್ತಿ ನಿಗಮ ನಿಯಮಿತ ಹುಬ್ಬಳ್ಳಿ ಶಾಖೆಯ ಸಿಬ್ಬಂದಿಗಳಾದ ಎ.ಕೆ. ಶರ್ಮಾ ಅವರು ಮಾತನಾಡಿದರು. ಈ ವೇಳೆ ಅಜಯ್ ಕುಮಾರ್, ಶೈಲಜಾ ಕಾಟನ್ ಈ ಸಂದರ್ಭದಲ್ಲಿ ಶಾಸಕರು ಜಿ. ಅಂಪಯ್ಯ ನಾಯಕ್, ರಂಗನಾಥ್ ದೇಸಾಯಿ, ಎ.ಕೆ. ಶರ್ಮಾ, ಅಜಯ್ ಕುಮಾರ್, ಶೈಲಜಾ ಕಾಟನ್ ಇಂಡಸ್ಟ್ರೀಸ್ ಮಾಲೀಕರಾದ ಸಿದ್ದಪ್ಪಗೌಡ ಹಲ್ದಾಳ್, ರಜಾಕ್ ಸಾಬ್, ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ರೈತರು ಇನ್ನಿತರರು ಇದ್ದರು. ವಿಪರೀತ ಲಾಸ್ ಆಗಿದ್ದಾರೆ, ಸಂಕಷ್ಟದಿಂದ ಬಹಳ ಬಳಲ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ರೈತ ಬಾಂಧವರು ಕಷ್ಟಗಳನ್ನು ನೋಡಿ ತಾಲೂಕಿನ ತುಂಬ ಇವತ್ತು ಜಿಲ್ಲೆಯಾದ್ಯಂತ ಅಥವಾ ರಾಜ್ಯದಲ್ಲಿ ಮೊದಲನೇದಾಗಿ ಅತಿ ಬೇಗನೆ ಇವತ್ತು ಖರೀದಿ ಕಿರಣ್ ಪಡೆದದಕ್ಕಾಗಿ ಶಾಸಕರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಮತ್ತೊಮ್ಮೆ
ಹೆಚ್ಚಿಸಬೇಕು. ಅದೇ ರೀತಿಯಾಗಿ ಎಲ್ಲ ರೈತ ಬಾಂಧವರಲ್ಲಿ ಎಲ್ಲ ರೈತರ ಮುಖಾಂತರ ಅವರೆಲ್ಲ ಅಭಿಪ್ರಾಯಗಳನ್ನು ನಾವು ಶಾಸಕರಲ್ಲಿ ಮತ್ತೊಮ್ಮೆ ಸಣ್ಣ ಒಂದು ಮನವಿಯನ್ನು ಅವರು ಮುಂದೆ ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಏನೇ ಆದರೂ ಇವತ್ತು ವಿಪರೀತ ಸುರಿದಿರ್ತಕ್ಕಂಥ ಮಳೆಯಿಂದ ರೈತರು ಬಹಳ ಕಂಗಾಲಾಗಿದ್ದಾರೆ. ಇವತ್ತು ವಿಪರೀತ ಕೆಜಿಗೆ 15 ರೂಪಾಯಿ ಇವತ್ತು ಬೆಳೆ ಹಾಗೂ 500 ರೂಪಾಯಿ ಕೂಲಿ ಎಲ್ಲ ಸಂಕಷ್ಟವನ್ನು ಕುರಿತು ಇವತ್ತು ಸಿಸಿ ಕೇಂದ್ರದವರಿಗೆ ಒಂದು ತಾಕೀತು ಮಾಡಿದ್ದಾರೆ ಶಾಸಕರು. ತೇವಾಂಶ 8 ಬಂದ್ರೆ 8,110 ರೂಪಾಯಿ ನಿಗದಿ ಮಾಡಿದ್ದಾರೆ. ತೇವಾಂಶ 9 ಬಂದ್ರೆ 8,060 ರೂಪಾಯಿ ನಿಗದಿ ಮಾಡಿದ್ದಾರೆ. ತೇವಾಂಶ 10 ಬಂದ್ರೆ 8,010 ರೂಪಾಯಿ ನಿಗದಿ ಮಾಡಿದ್ದಾರೆ. ಈ ಒಂದು ನಿಗದಿತ ಬೆಲೆಗೆ ರೈತರಿಗೆ ಇದರಲ್ಲಿ ಏನು ಬರುತ್ತಾರೆ ಅದರ ಪ್ರಕಾರ ನಡ್ಕೊಂಡ್ರೆ ಇವತ್ತು ಸಾಕು. ಅಡ್ಡದುಡ್ಡಿಯಾಗಿ ರೈತರಿಗೆ ಕಟ್ ಮಾಡೋದನ್ನಾಗಲಿ ಮುರಿಯೋದನ್ನಾಗಲಿ ಮಾಡಬಾರ್ದು. ಇವತ್ತು ಶಾಸಕರ ಮುಂದೆ ತಮಗೆ ಸಿಸಿ ಕೇಂದ್ರದವರಲ್ಲಿ ಮತ್ತೊಮ್ಮೆ ವಿಜ್ಞಾಪನೆಯನ್ನು ಸಲ್ಲಿಸ್ತಾ ರೈತರಿಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಶಾಸಕರಿಗೂ ಮತ್ತು ಈ ಒಂದು